ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 12:54 ಶುಭ ಧನುರ್ ಲಗ್ನದಲ್ಲಿ ಜಂಬೂ ಸವಾರಿ ಆರಂಭವಾಗಲಿದೆ. ಇದಕ್ಕಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ಸಕಲ ರೀತಿಯಿಂದಲೂ ಸಜ್ಜಾಗಿದೆ. ಅರಮನೆ ಆವರಣದಲ್ಲಿ ಅತಿಥಿಗಳಿಗೆ ಗೋಲ್ಡ್ ಕಾರ್ಡ್ ಹೊಂದಿರುವವರಿಗೆ ಹಾಗೂ ವಿಶೇಷ ಪಾಸ್ ಹೊಂದಿರುವವರು ಕುಳಿತುಕೊಳ್ಳಲು 5,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಜಂಬೂ ಸವಾರಿಯನ್ನು ಸುಸೂತ್ರವಾಗಿ ನಡೆಸುವ ಸಲುವಾಗಿ ರಾಜ್ಯದ ವಿವಿಧೆಡೆಯಿಂದ ಒಟ್ಟು 5,000ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜಿಸಲಾಗಿದೆ. ದೇಶ ವಿದೇಶಗಳ ಲಕ್ಷಾಂತರ ಪ್ರವಾಸಿಗರು ಜಂಬೂ ಸವಾರಿಯ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಕಾತರದಲ್ಲಿದ್ದಾರೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂಬಾರಿ. ಅದನ್ನು ಹೊರತುಪಡಿಸಿದರೆ ರಾಜ್ಯದ ಎಲ್ಲ ಜಿಲ್ಲೆಗಳ ಸ್ತಬ್ಧ ಚಿತ್ರಗಳು, ಇದಲ್ಲದೆ ಬೇರೆ ಬೇರೆ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ. ಈ ಬಾರಿ ಮೆರವಣಿಗೆಯಲ್ಲಿ ಒಟ್ಟು 34 ಸ್ತಬ್ಧ ಚಿತ್ರಗಳು ಸಾಗಲಿವೆ. ಈ ಕುರಿತು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಪಾಂಡೋಪುರ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಜಂಬೂ ಸವಾರಿಗೆ ಎಲ್ಲ ಸಿದ್ಧತೆಗಳು ನಡೆದಿದೆಯಾ? ಇದರ ವಿಶೇಷತೆಗಳೇನು? ಇವತ್ತು ಹೇಗಿರುತ್ತೆ ಜಂಬೂ ಸವಾರಿ? ಗುರುಪ್ರಸಾದ್, ನಾಡ ಹಬ್ಬ ದಸರೆ ಕಳೆಕಟ್ಟಿದೆ ಅಂತ ಹೇಳ್ಬೋದು. 401ನೇ ವರ್ಷದ ಈ ಒಂದು ಐತಿಹ್ಯ ಒಂದು ಜಂಬೂ ಸವಾರಿಗೆ ಈಗೇನು ಕೆಲವೇ ಕ್ಷಣಗಳಲ್ಲೇ ಒಂದು ಚಾಲನೆ ದೊರಕಲಿದೆ. ಮೈಸೂರಿನ ಅರಮನೆ ಆವರಣದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ. 9 ದಿನಗಳ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡಂತಹ ರಾಜವಂಶಸ್ಥ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಅವರು ಬನ್ನಿ ಮರಕ್ಕೆ ಈಗಾಗಲೇ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕವೇ ಇವರು ಅರಮನೆ ಅಂಗಳಕ್ಕೆ ತೆರಳಿ ಉಪಹಾರನ ಸೇವಿಸ್ತಾರೆ. ಈ ನಂತರ ಅವರು ಅಂದ್ರೆ ರಾಜರು ಈ ಒಂದು ಅಂದ್ರೆ ಅರಮನೆ ಅಂಬಾರಿಯ ಕಟ್ಟಬಹುದು ಅಂತ ಹೇಳಿ, ಚಿನ್ನದ ಅಂಬಾರಿಯನ್ನು ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ ಅಪ್ಪಣೆ ಕೊಟ್ಟ ಬಳಿಕವೇ ಈ ಒಂದು ಅರಮನೆ ಅಂಬಾರಿಗೆ ತರಗತ್ತೆ. ಈ ಹಂತದಲ್ಲಿ ಬಲರಾಮ ಆನೆ ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾನೆ. ಸತತ 4ನೇ ಬಾರಿಗೆ ಅಂಬಾರಿಯನ್ನು ಹೊರತಿರುವಂತಹ ಕ್ಯಾಪ್ಟನ್ ಬಲರಾಮ ಇನ್ನೂ ಕೂಡ ಗಟ್ಮುಟ್ಟಾಗಿದ್ದಾನೆ. ಈಗ ನಾವು ಈಗಾಗಲೇ ನೋಡ್ತಿರ್ಬೋದು, ರಾಜರು ಕೂಡ ಈಗಾಗಲೇ ತಮ್ಮ ಖಾಸಗಿ ದರ್ಬಾರನ್ನು ಮುಗಿಸಿ ಬನ್ನಿ ಮಜಕ್ಕೆ ಪೂಜೆಯನ್ನು ಮುಗಿಸಿ ಪಟ್ಟದ ಆನೆಗಳೆಲ್ಲನೂ ಕೂಡ ಈಗಾಗಲೇ ತಂದಿದ್ದಾರೆ. ನಮ್ಮ ಈಗ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಎಲ್ಲ ಆನೆಗಳು ಕೂಡ ರಾಜರ ಒಂದು ಪಟ್ಟದ ಆನೆಗಳು. ಈ ಪಟ್ಟದ ಆನೆಗಳು ಈಗಾಗಲೇ ಎಲ್ಲ ಕೆಲಸಗಳ ಮುಗಿಸಿ ಈಗ ಆಲ್ರೆಡಿ ಅರಮನೆಯ ಎಡಭಾಗಕ್ಕೆ ಬಂದಿದೆ. ಇನ್ನುಳಿದಂತೆ ಇನ್ನು ಬಲ್ಲ ಭಾಗಕ್ಕೆ ಬಂದ್ರೆ ಅರಮನೆಯ ಎಡಭಾಗದಲ್ಲಿ ಅಂಬಾರಿಯನ್ನು ಕಟ್ಟುವಂತಹ ಒಂದು ಕಮಾನುಗಳನ್ನ ನೋಡಬಹುದು. 2 ಕಬ್ಬಿಣದ ಒಂದು ಸರಕುಗಳ ನಡುವೆ ಈ ಒಂದು ಅಂಬಾರಿನ ಕಟ್ಟಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಸರಿಸುಮಾರು 750 kg ತೂಕದ ಒಂದು ಚಿನ್ನದ ಅಂಬಾರಿಯನ್ನ ಈ ಒಂದು ಸ್ಥಳಗಳಲ್ಲಿ ಕಟ್ಟಲಾಗುತ್ತೆ. ಇದಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಈ ಒಂದು ಅವಿಸ್ಮರಣೀಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಿಕ್ಕೆ ಸಾವಿರಾರು ಜನರು ಕೂಡ ಕಾತರದಿಂದ ಕಾತಿದ್ದಾರೆ. ಗುರುಪ್ರಸಾದ್, ಓಕೆ, ಈ ಒಂದು ಅಂಬಾರಿಯ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿನ ಸಾರ್ವಜನಿಕರಿಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ, ಮತ್ತೆ ನಗರದಲ್ಲಿ ಪ್ರದಕ್ಷಿಣೆ ಹಾಕುವಂತಹ ಸಂದರ್ಭದಲ್ಲಿ ಯಾವ ರೀತಿ ಭದ್ರತೆಗಳನ್ನು ಕೈಗೊಳ್ಳಲಾಗಿದೆ? ರವಿ, ಗುರುಪ್ರಸಾದ್, ಈಗಾಗಲೇ ಸರಿಸುಮಾರು 5,000 ಪೊಲೀಸರು ಈ ಒಂದು ಕಾರ್ಯಕ್ಕೆ ಅಂತ ಹೇಳಿ ನಿಯೋಜನೆ ಆಗಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಅರಮನೆಯಲ್ಲಿ ಗೋಲ್ಡ್ ಕಾರ್ಡ್ ಉಳ್ಳವರು ಹಾಗೂ ಅರಮನೆಯ ಪ್ರಮುಖ ಮಾಧ್ಯಮದವರಾಗಬಹುದು ಅಥವಾ ರಾಜವಂಶಸ್ಥರಾಗಬಹುದು ಅಥವಾ ಅಧಿಕಾರಿಗಳಾಗಬಹುದು, ಎಲ್ಲರಿಗೂ ಕೂಡ ಒಂದು ಆಸನದ ವ್ಯವಸ್ಥೆ ಮಾಡಲಾಗಿದೆ. ಸರಿಸುಮಾರು 5,000 ವ್ಯವಸ್ಥೆಗಳನ್ನ ಈ ಒಂದು ಅರಮನೆಯ ಅಂಗಳದಲ್ಲಿ ಮಾಡಲಾಗಿದೆ. ಅದಲ್ಲಂತೆ ಅರಮನೆ ಸಾಗುವಂತಹ ಬಲರಾಮ ದ್ವಾರದಿಂದ ಹಿಡಿದು ಬನ್ನಿ ಮಂಟಪದವರೆಗೆ ಸರಿಸುಮಾರು 4 ಕಿಲೋಮೀಟರ್ ವರೆಗೆ ಸರಿಸುಮಾರು 5,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇದಕ್ಕಾಗಿ ನಗರ ಪೊಲೀಸ್ ಆಯುಕ್ತರ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಸಕಲವಾದ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದಾರೆ. ಅದಲ್ಲದೆ ಭಾರತೀಯ ಕಮಾಂಡೋ ಪಡೆಗಳು ಕೂಡ ಸರ್ವಸನ್ನದ್ಧರಾಗಿದ್ದಾರೆ. ಇನ್ನುಳಿದಂತೆ ಪ್ರವಾಸಿಗರು ಹಾಗೂ ಪ್ರೇಕ್ಷಕರು ಕೂಡ ಒಂದು ಉತ್ಸುಕರಾಗಿದ್ದಾರೆ. ಐತಿಹಾಸಿಕ ಒಂದು ಕ್ಷಣಗಳನ್ನ ಅಂದ್ರೆ ದಸರಾ ಜಂಬೂ ಸವಾರಿಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲಿಕ್ಕೆ ನಿಜಕ್ಕೂ ಕಾತರಾಗಿದ್ದಾರೆ. ಗುರುಪ್ರಸಾದ್, ಓಕೆ, ನಾಡದೇವಿಯ ಒಂದು ವಿಗ್ರಹವನ್ನು ಹೊರುವಂತಹ ಬಲರಾಮನಿಗೆ ಈಗಾಗಲೇ ಸಿದ್ಧತೆ ಮಾಡಲಾಗ್ತಾ ಇದೆಯಾ? ಅವರ ಅಕ್ಕಪಕ್ಕದಲ್ಲಿರುವಂತಹ ಇತರ ಗಜರಾಜಗಳು ಸಹ ಅವರಿಗೆ ಸಾಥ್ ಕೊಡ್ತಾರೆ. ಇವರ ಬಗ್ಗೆ ಹೇಳಿ.
ಗುರುಪ್ರಸಾದ್ ಕ್ಯಾಪ್ಟನ್ ಬಲರಾಮನ ನೇತೃತ್ವದಲ್ಲಿ ಈ ಬಾರಿ 13 ಆನೆಗಳು ಈ ಒಂದು ಐತಿಹ್ಯ ಜಂಬೂ ಸವಾರಿಯನ್ನ ಹೊರಡ್ತವೆ. ಪ್ರಮುಖವಾಗಿ ಬಲರಾಮನಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಚಿನ್ನದ ಅಂಬಾರಿನ ಕಟ್ತಾರೆ. ಸರಿಸುಮಾರು 750 ಕೆಜಿಯ ಈ ಒಂದು ಚಿನ್ನದ ಅಂಬಾರಿಯ ಮೇಲೆ ಹಿಂದೆ ರಾಜ ವಂಶಸ್ಥರು ಕೂರ್ತಿದ್ರು. ಈಗ ನಾಡಧಿದೇವತೆ ಚಾಮುಂಡಿ ತಾಯಿಯನ್ನ ಕೂರಿಸಿ ಮೆರವಣಿಗೆ ಮಾಡಲಾಗುತ್ತೆ. ಹೀಗಾಗಿ ನಾವು ನೋಡಬಹುದು ಅರಮನೆಯ ರಾಜರು ವಾಸವಾಗಿರುವಂತಹ ಎಡಭಾಗದಲ್ಲಿ ಈ ಒಂದು ಅಂದ್ರೆ ಜಂಬೂ ಸವಾರಿಯನ್ನ ಕಟ್ಟಲಿಕ್ಕೆ ಎಲ್ಲಾ ತರಹದ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಿದೆ. ಪ್ರಮುಖವಾಗಿ 2 ಕಮಾನುಗಳು ಕಾಣಿಸಿರುವಂತಹ 2 ಕಬ್ಬಿಣದ ಕಮಾನುಗಳ ನಡುವೆ ಈ ಒಂದು ಚಿನ್ನದ ಅಂಬಾರಿನ ಕಟ್ತಾರೆ. ಇನ್ನೇನು 10-15 ನಿಮಿಷಗಳಲ್ಲಿ ಈ ಎಲ್ಲಾ ಸಿದ್ಧತೆಗಳು ನಡೀತವೆ. ಇದಕ್ಕಾಗಿ ಅಂದ್ರೆ ಪೊಲೀಸ್ ವ್ಯವಸ್ಥೆಗಳಾಗಬಹುದು ಎಲ್ಲವೂ ಕೂಡ ಆಗುತ್ತೆ. ಆದ್ರೆ ಪ್ರಮುಖವಾಗಿ ಈ ಎಲ್ಲ ಕೈಂಕರ್ಯಗಳಿಗೂ ಕೂಡ ಮೈಸೂರು ಒಡೆಯರು ಅಂದ್ರೆ ರಾಜರ ಒಂದು ಅಪ್ಪಣೆ ಬೇಕು. ರಾಜರು ಈಗ ಉಪಹಾರ ಸೇವನೆಯಲ್ಲಿದ್ದಾರೆ. ಬಳಿಕವೇ ಅವರು ಬಂದು ಚಿನ್ನದ ಅಂಬಾರಿಯನ್ನು ತೆಗೆದುಕೊಂಡು ಹೋಗಬಹುದು, ಅಂಬಾರಿಯನ್ನು ಕಟ್ಟಬಹುದು ಅಂತ ಹೇಳಿ ಮಾಹಿತಿನ ಕೊಟ್ಟ ಮೇಲೆ ಈ ಒಂದು ಚಿನ್ನದ ಅಂಬಾರಿಯನ್ನು ಕಟ್ಟಲಿಕ್ಕೆ ಮುಂದಾಗ್ತಾರೆ. ಬಳಿಕವೇ ಸರಿಸುಮಾರು 12:45 ಶುಭ ಧನುರ್ ಲಗ್ನದಲ್ಲಿ ನಂದಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ಹಂತದಲ್ಲಿ ಅರಮನೆಯ ಆವರಣದಿಂದ ಬಲರಾಮ ನೇತೃತ್ವದ ಕ್ಯಾಪ್ಟನ್ ಬಲರಾಮ ನೇತೃತ್ವದ 13 ಆನೆಗಳು ಒಂದು ಜಂಬೂ ಸವಾರಿಯಲ್ಲಿ ಹೆಜ್ಜೆ ಆಗ್ತವೆ. ಗುರುಪ್ರಸಾದ್, ಓಕೆ, ಮೈಸೂರಿನ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ದಸರಾ ಅಂಬಾರಿಯನ್ನು ಹೊರತುಪಡಿಸಿದಂತೆ ವಿವಿಧ ಜಿಲ್ಲೆಗಳಿಂದ ಬರುವಂತಹ ಟ್ಯಾಬ್ಲೋಗಳು ಪ್ರಮುಖವಾಗಿ ಜನರನ್ನು ಆಕರ್ಷಿಸ್ತವೆ. ಈ ಬಾರಿ ಎಷ್ಟು ಟ್ಯಾಬ್ಲೋಗಳು ಬರ್ತಾ ಇದೆ, ಯಾವ ರೀತಿಯ ಒಂದು ವಿಶೇಷತೆ ಇದೆ ಇದರಲ್ಲಿ? ಗುರುಪ್ರಸಾದ್, ನಾನು ಮೊದಲಿಗೆ ಹೇಳಿದಾಗೆ ಪಾರಂಪರಿಕ ದಸರಾ ಹಿನ್ನೆಲೆಯಲ್ಲಿ ಈ ಬಾರಿಯ ಒಂದು ದಸರಾವನ್ನ ಕಲ್ಪನೆಯಲ್ಲಿ ಮಾಡಲಾಗ್ತಿದೆ. ಅಂದ್ರೆ ಮೈಸೂರಿನ ಪಾರಂಪರಿಕೆಯನ್ನ ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಎಲ್ಲಾ ಕೈಕರ್ಯಗಳನ್ನ ಮಾಡ್ತಿದೆ. 30 ಜಿಲ್ಲೆಗಳ 30 ಟ್ಯಾಬ್ಲೆಟ್ಗಳು ಈ ಒಂದು ಸ್ತಬ್ಧ ಚಿತ್ರಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಇದಲ್ಲದಂತೆ 4 ಎಕ್ಸ್ಟ್ರಾ ಸ್ತಬ್ಧ ಚಿತ್ರಗಳು ಪಾಲ್ಗೊಳ್ತವೆ. ಇದರಲ್ಲಿ ಪ್ರಮುಖವಾಗಿ ಕಾವೇರಿ ನೀರಾವರಿ ನಿಗಮದ ಒಂದು ಅಂದ್ರೆ ಕನ್ನಡ ನಾಡಿನ ಜೀವನದಿ ಆಗಿರುವಂತಹ ಕಾವೇರಿ ನೀರಾವರಿ ನಿಗಮದ ಸ್ತಬ್ಧ ಚಿತ್ರ ಕೂಡ ಈ ಒಂದು ಇದರಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಇದಲ್ಲದಂತೆ ಜನಪದ ಕಲಾತಂಡಗಳು, ಕೋಲಾಟ ಆಗ್ಬೋದು ಅಥವಾ ಇನ್ನಿತರೆ ಕಲಾತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತವೆ. ಗುರುಪ್ರಸಾದ್, ಓಕೆ, ಈಗಾಗಲೇ ಬಲರಾಮನಿಗೆಲ್ಲ ಸಿದ್ಧತೆಯನ್ನು ಮಾಡಲಾಗಿದೆಯಾ? ಅಂಬಾರಿಯನ್ನು ಕಟ್ಟಲಾಗಿದೆಯಾ ಬಲರಾಮನಿಗೆ? ಗುರುಪ್ರಸಾದ್, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ, ಮತ್ತೊಮ್ಮೆ ಕ್ವಶನ್ ಇರುತ್ತೆ. ಚಾಮುಂಡಿ ದೇವಿಯನ್ನು ಹೊತ್ತು ಬರುವಂತಹ ಬಲರಾಮನಿಗೆ ಈಗಾಗಲೇ ಅಂಬಾರಿಯನ್ನು ಕಟ್ಟಲಾಗಿದೆಯಾ, ಹೇಗೆ ರವಿ? ಗುರುಪ್ರಸಾದ್, ಇನ್ನೂ ಕೂಡ ಅಂಬಾರಿಯನ್ನ ಕಟ್ಟುವಂತಹ ಕೆಲಸ ಆಗಿಲ್ಲ. ಯಾಕಂದ್ರೆ 12:45 ಶುಭ ಧನುರ್ ಲಗ್ನಲ್ಲಿ ಈ ಒಂದು ನಂದಿ ಪೂಜೆಗೆ ಕಾರ್ಯ ನಡೀತದೆ. ಈ ಹಂತದಲ್ಲಿ ಒಂದು 10-15 ನಿಮಿಷಗಳ ಮುಂಚಿತವಾಗಿ ಈ ಒಂದು ಅಂಬಾರಿಯನ್ನು ಕಟ್ತಾರೆ. ಈಗಾಗಲೇ ಅಂಬಾರಿಯನ್ನು ಕಟ್ಟಲಿಕ್ಕೆ ಸಕಲ ಸಿದ್ಧತೆಗಳನ್ನ ನಡೆಸಿಕೊಳ್ತಿದ್ದಾರೆ. ಜಿಲ್ಲಾಡಳಿತ ಸೇರಿದಂತೆ ಅರಮನೆಯ ಎಲ್ಲರೂ ಕೂಡ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಸರಿಸುಮಾರು 12:45 ಅಂಬಾರಿಯನ್ನು ಕಟ್ಟುವಂತಹ ಕೆಲಸಕ್ಕೆ ಕೈ ಹಾಕಬಹುದು ಅಂತ ಹೇಳಿ ಒಂದು ಜಿಲ್ಲಾಡಳಿತ ಮೂಲಗಳು ಹಾಗೂ ಅರಮನೆ ಮೂಲಗಳು ತಿಳಿಸಿವೆ. ಗುರುಪ್ರಸಾದ್, ಓಕೆ, ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗೆ. ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿದೆ. ಮಧ್ಯಾಹ್ನ 12:54 ಶುಭ ಧನುರ್ ಲಗ್ನದಲ್ಲಿ ಜಂಬೂ ಸವಾರಿ ಆರಂಭವಾಗ್ತಾ ಇದೆ. ಈಗಾಗಲೇ ಜಂಬೂ ಸವಾರಿಗೆ ಸಕಲ ಸಿದ್ಧತೆಗಳು ನಡೆದಾಗ್ತಾ ಇದೆ. ಸಾರ್ವಜನಿಕರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಮೈಸೂರಿನ ಈ ಒಂದು ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯನ್ನು ವೀಕ್ಷಿಸೋದಕ್ಕೆ.